ಪರಿಚಯ ಮಾಡ್ಕೊಂಡು ಎಲ್ಲ ಮಾಧ್ಯಮಗಳಿಗೆ ಸ್ವಾಗತ ಮಾಡಿ ಯಾರು ಪರಿಚಯ ಮಾಡ್ಕೊಳ್ಳಿ ಎಲ್ಲ ಮಾಧ್ಯಮ ಹೊಂದಿದ್ದು ಈ ಒಂದು ಸ್ವಾಗತದಿಂದ ಸ್ವಾಗತ ಕೊಡ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲ್ಪುರ್ ನಾಗೇಂದ್ರ ಸರ್ ಅವರು ಅವರಿಗೆ ಸ್ವಾಗತ ಮಾಡುತ್ತೇವೆ. ಅದೇ ರೀತಿಯಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ರವಿಕಿರಣ್ ಪ್ರೊಫೆಸರ್ ಸರ್ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತೇವೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸತ್ಯಾಪಿ ಸರ್ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ದುರ್ಮುಖ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಿಸಾನ್ ಚವ್ಹಾಣ್ ಅವರಿಗೆ ಕೂಡ ಒಂದು ಸ್ವಾಗತ ಮಾಡುತ್ತೇವೆ. ಸುಲ್ಪುರದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಚನ್ಮಲ್ಲಿಕಾರ್ಜುನ್ ಸರ್ ಅವರಿಗೆ ಕೂಡ ಸ್ವಾಗತ ಮಾಡುತ್ತೇವೆ. ನನ್ನ ಹೆಸರು ಭೀಮಾ ಹಿರಿಯರು ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು. ಈ ಸುದ್ದಿಯ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್, ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್, ಶಹಪುರ, ಯಾದಗಿರಿ ಜಿಲ್ಲೆ. ಅಕ್ಷಯ್ ಡಿಜಿಟಲ್ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಕೂಲರ್, ಎಸಿ ಸಿಗುತ್ತವೆ. ರೂರಲ್ ಪೊಲೀಸ್ ಸ್ಟೇಷನ್ ರೋಡ್, ಯಾದಗಿರಿ. ಚುನಾವಣೆ 5 ವರ್ಷಕ್ಕೊಮ್ಮೆ ಪಾರ್ಲಿಮೆಂಟ್ ಬರುತ್ತೆ, ವಿಧಾನಸಭೆ ಬರುತ್ತೆ, ಬೇರೆ ಬೇರೆ ಚುನಾವಣೆ ಮತ್ತು ಈ ಬಿಸು ಎರಡೂ ಈ ಬಿಸು ತಾಪದಲ್ಲಿ ಸರ್ವಸಾಮಾನ್ಯ ರೈತರಿದ್ದಾರೆ. ಅದಕ್ಕೆ ಕುಡಿಯೋಕ್ಕೆ ನೀರಿನ ಸಮಸ್ಯೆ ಇದೆ, ಜಾನುವಾರುಗಳ ಸಮಸ್ಯೆ ಇದೆ. ಅಲ್ಲಿ ಜನ ಮನೆ ಬಿಟ್ಟು ಬೀದಿ ಕೂತಿದ್ದಾರೆ. ಕೂಡ ಚರ್ಚೆ ಆಗುತ್ತೆ. ನಿಜವಾಗ್ಲೂ ಕೂಡ ಈ ಚುನಾವಣೆಗಳನ್ನು ಜನರ ಸಮಸ್ಯೆಗಳು ಚರ್ಚೆ ಆಗಬೇಕು. ನಮ್ಮ ಚುನಾವಣೆಗಳು ಹೆಂಗಾಗಿದೆ ಅಂದ್ರೆ ಬೇಡದ ವಿಚಾರಗಳು ಚರ್ಚೆ ಆಗ್ತದೆ. ಮಂದಿರ ಮಸೀದ ಬಗ್ಗೆ ಚರ್ಚೆ ಆಗುತ್ತೆ, ಧರ್ಮದ ಬಗ್ಗೆ ಚರ್ಚೆ ಆಗ್ತದೆ, ಜಾತಿ ಬಗ್ಗೆ ಚರ್ಚೆ ಆಗ್ತದೆ. ಇವು ಅಪ್ರಸ್ತುತ ಜನರಿಗೆ. ಯಾವುದೇ 5 ವರ್ಷದ ಚುನಾವಣೆ ಜನರ ಸಮಸ್ಯೆಗೆ ಮುಖಾಮುಖಿ ಆಗಬೇಕು. ರಾಜಕೀಯ ಪಕ್ಷಗಳ ಅಜೆಂಡಾ ಜನ ಕಲ್ಯಾಣದಿಂದ ಕೂಡಿರಬೇಕು. ಅದನ್ನು ಚುನಾವಣೆ ಒಂದು ಅರ್ಥ ಬರ್ತದೆ. ಇರ್ಲಿ, ಚುನಾವಣೆ ವ್ಯವಸ್ಥೆ ಕೆಟ್ಟೋಗಿದೆ. ರಾಜಕೀಯ ಪಕ್ಷಗಳು ಕೂಡ ಪಕ್ಷಗಳಾಗಿ ಹೋಗಿಲ್ಲ. ಯಾಕೆಂತಂದ್ರೆ ಎಲ್ಲೋ ದುಡ್ಡಿರೋ ಕಟ್ಟಲು ಕೈಗ ಅವನ ಮುಖನೇ ಪರಿಚಯ ಇಲ್ಲ ಜನಕ್ಕೆ. ಅವನು ಸಾಮಾಜಿಕವಾದ ಸೇವೆ ಮಾಡಬೇಕು ಸಾಧ್ಯತೆ ಇಲ್ಲ. ಎಲ್ಲೋ ಅವನ ಪಾಪ ಬಿಸ್ನೆಸ್ ಮಾಡ್ಕೊಂಡು ಅವನಿಗೆ ದಂಧೆ ಮಾಡ್ಕೊಂಡಿರ್ತಾನೆ. ನಾನು ಅಕ್ರಮ ಮಾಡಿರ್ತಾರೆ, ಅಕ್ರಮ ಮಾಡಿರ್ತಾನೆ. ಅವನು ದುಡ್ಡಿಗೆ ಬಂದು ಅಭ್ಯರ್ಥಿ ಆಗ್ತಿಲ್ಲ. ಬಂದು ಒಂದ್ ಕಡೆ ಬಂಡವಾಳ ತಯಾರಿಸ್ತಾರೆ, ಮತ್ತೊಂದ್ ಕಡೆ ವಂಶಪರಂಪರ ರಾಜಕಾರಣ ಬಂದಿರುತ್ತೆ. ಅದು ಇಂಡಿಯನ್ ಪರಿಸ್ಥಿತಿ ಇದು. ರಾಜರಾಜ ಮಹಾರಾಜ ಮಕ್ಕಳು ರಾಜರಾಜರು, ರಾಣಿಗಳು, ಇನ್ನೊಬ್ಬ ರಾಣಿ ಅದು ರಾಜ ಪದ್ಧತಿ, ರಾಜಕಾರಣ. ಇವತ್ತು ಅಧಿಕಾರ ಪಕ್ಷಕ್ಕೆ ಕೇಂದ್ರೀಕೃತ ಆಗಿರುತ್ತೆ. ಅವರು 30 ವರ್ಷ ರಾಜಕೀಯ ಮಾಡಿರ್ತಾರೆ. ಅವ್ರ ಮಕ್ಕಳಿಗೆ ಅವಕಾಶ ಕೊಡಬೇಕು, ಮೊಮ್ಮಕ್ಕಳಿಗೆ ಅವಕಾಶ ಕೊಡಬೇಕು, ಎಲ್ಲ ರಾಜಕೀಯ ಕೊಡಬೇಕು. ರಾಜಕೀಯ ಪಕ್ಷ ಅಂದ್ರೆ ಅಧಿಕಾರಕ್ಕೆ ಮುಂದಾಗಿದ್ದ ಸಾಮರ್ಥ್ಯ ಇರುತ್ತೆ, ಅವ್ರನ್ನ ಕೊಡೋದು. ಇಲ್ಲಿ ಪಕ್ಷ ನೀತಿ ಏನೂ ಇಲ್ಲ. ದುಡ್ಡಿರೋರು ಅಧಿಕಾರ ಇರೋರಿಗೆ ಅವಕಾಶ ಮಾಡಿಕೊಂಡು ಇದು ಕೂಡ ಜನತಂತ್ರ ವ್ಯವಸ್ಥೆಯಲ್ಲಿ ಬಹಳ ಅಪಾಯಕಾರಿಯಾದ ವಿಚಾರ. ಈಗ ನಾವು ಕರ್ನಾಟಕ ರಾಜ್ಯ ರೈತರ ನಿಲುವನ್ನು ನಾವು ಚುನಾವಣೆ ಕಳೆದ 14ನೇ ತಾರೀಕು ದೆಹಲಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ 22 ರಾಜ್ಯಗಳ ರೈತರು ಸಮಾವೇಶಗೊಂಡಿದ್ದರು. ರೈತ ಕಾರ್ಮಿಕ ಪಂಚಾಯತ್, ಮಹಾಪಂಚಾಯತ್, ರೈತರು ಮತ್ತು ಕಾರ್ಮಿಕರು ಸೇರಿ ಮಹಾಪಂಚಾಯತ್. ಅಲ್ಲಿ ಒಂದು ಸಾಲಿನ ನಿರ್ಣಯ ಆಯಿತು. 10 ವರ್ಷದ ನರೇಂದ್ರ ಮೋದಿ ಅವರ ಆಡಳಿತವನ್ನು ಅವಲೋಕನ ಮಾಡಿ, ನರೇಂದ್ರ ಮೋದಿ ಅವರ 10 ವರ್ಷ ಆಡಳಿತ ರೈತರ ಪರವಾಗಿಲ್ಲ, ಕಾರ್ಮಿಕರ ಪರವಾಗಿಲ್ಲ, ದುಡಿಯೋ ವರ್ಗದ ಪರ ಇಲ್ಲ.
ಈ ಕಾಲಕ್ಕೆ NDA ಮೈತ್ರಿಕೂಟಕ್ಕೆ ಸದಾ ವಿಧಿಸ್ತೀವಿ ಅಂತ ಒಂದು ಸಾಲಿನ ನಿರ್ಣಯ. NDA ಮೈತ್ರಿಕೂಟಕ್ಕೆ ಈ ಸಾಲಿನ ಚುನಾವಣೆಯಲ್ಲಿ ರೈತರು, ಕಾರ್ಮಿಕರು, ದುಡಿಯೋ ವರ್ಗ ಸಜಾ ವಿಧಿಸ್ತೀವಿ ಅನ್ನೋದು ಒಂದು ಸಾಲಿನ ನಿರ್ಣಯವನ್ನು ಕೈಗೊಂಡಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಈ ತಿಂಗಳು 21ನೇ ತಾರೀಕು ನಾವು ರಾಜ್ಯ ಕಾರ್ಯಕಾರಿಣಿ ಮುಖಂಡರು ಸೇರಿದ್ರು. ನಮ್ಮದು ಕೂಡ ಸರ್ವಾತ್ಮಕ ನಿರ್ಣಯ ಆಗಿದೆ. ಬಿಜೆಪಿ ಮತ್ತು ಮಿತ್ರ ಪಕ್ಷಗಳನ್ನು ಸೋಲಿಸಿ, ಬಿಜೆಪಿ ಮತ್ತು ಮಿತ್ರ ಪಕ್ಷಗಳನ್ನು ಸೋಲಿಸಿ ರೈತ ಸಮುದಾಯವನ್ನು ಉಳಿಸಿ ಎಂಬ ಘೋಷ್ಯ ವಾಕ್ಯದ ನಡುವೆ ಈ ಸರಿ ನಾವೇ ಚುನಾವಣೆ ವಿಶಿಷ್ಟ ರೀತಿ ಕಾನೂನು ನಮ್ದು NDA ಮತ್ತು ಮಿತ್ರ ಪಕ್ಷಗಳನ್ನ, NDA ಮತ್ತು ಅದರ ಒಕ್ಕೂಟದಲ್ಲಿರೋ ಪಕ್ಷಗಳನ್ನ ಸೋಲಿಸಿ ಚುನಾವಣೆಯಲ್ಲಿ ರೈತ ಸಮುದಾಯ ಉಳಿಸಿ ಒಂದೇ ಒಂದು ಸುಮ್ಮನೆ ಹೇಳೋದು ಒಂದೇ ನಾಡ ಕೊಡ್ತೀನಿ ನೋಡಿ. ನರೇಂದ್ರ ಮೋದಿ ಅವರು 2014 ಅಧಿಕಾರ ಬರ್ತಾರೆ. ಅವರ ಪ್ರಣಾಳಿಕೆ ಇವತ್ತು ಇರ್ಬೋದು, ನನ್ನ ತಪ್ಪಿದೆ. ನಾವು ಅಧಿಕಾರಕ್ಕೆ ಬಂದ್ರೆ ಸ್ವಾಮಿನಾಥನ್ ವರದಿಯಲ್ಲ C2+50% ರೀತಿ ಕೃಷಿ ಉತ್ಪನ್ನಗಳಿಗೆ ನಾವು ಬೆಂಬಲ ಬೆಲೆಯನ್ನು ನೀಡ್ತೀವಿ ಮತ್ತು ಹೆಚ್ಚು ರೈತರಿಂದ ಕೊಳ್ಳುವಂತ ವ್ಯವಸ್ಥೆ ಮಾಡ್ತೀವಿ, ಲೋಕಲ್ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ. ಮಾಡಿಲ್ಲ ಇದುವರೆಗೆ. ಅವ್ರು ಮಾಡೋದೇ ಗೊತ್ತ. ಅಧಿಕಾರಕ್ಕೆ ಬಂದ ಸ್ವಲ್ಪ ವರ್ಷಗಳಲ್ಲಿ, ಒಂದು ಕಾಲ ವರ್ಷದಲ್ಲಿ 2016 ಫೆಬ್ರವರಿ 26 ಸುಪ್ರೀಂ ಕೋರ್ಟ್ ಸ್ವಾಮಿನಾಥನ್ ವರದಿ ಪ್ರಕಾರ ನಾವು ಕೃಷಿ ಉತ್ಪನ್ನಗಳಿಗೆ ಬೆಲೆ ಕೊಡಕ್ಕಾಗಲ್ಲ, ಮಾತು ತಪ್ಪು. ನಾನು ಡಾಕ್ಯುಮೆಂಟರಿ ಹೇಳ್ತಿರೋದು, ಇಲ್ಲೇ ಸುಮ್ಮನೆ ಆರೋಪ ಮಾಡೋದಿಲ್ಲ. ಎರಡನೇದು ಅರುಣ್ ಜೇಟ್ಲಿ ಅವರು ತಿರ್ಕೊಂಡಿದ್ದಾರೆ, ಆರ್ಥಿಕ ಮಂತ್ರಿ ಆಯಿತು. 2022 ಫೆಬ್ರವರಿಗೆ ರೈತರ ಇನ್ಕಮ್ನ ಡಬಲ್ ಮಾಡ್ತಾರೆ. 2022 ಫೆಬ್ರವರಿ ತಿಂಗಳಿಗೆ ರೈತರ ಆದಾಯನ ದ್ವಿಗುಣಗೊಳಿಸ್ತೀವಿ. 2 ವರ್ಷ ಕಳೆದೋಗಿದೆ ಈಗ. ಆದ್ರೆ ಆದಾಯ ಇನ್ನೂ ದ್ವಿಗುಣ ಆಗಲಿಲ್ಲ. ಕೃಷಿ ಪರಿಕರಗಳ ಬೆಲೆ ಜಾಸ್ತಿ ಆಯಿತು, ಒಳಸುಳಿಗಳ ಬೆಲೆ ಜಾಸ್ತಿ ಆಯಿತು, ಕೃಷಿ ಬಂದಿದ್ದಂಥ ಸಬ್ಸಿಡಿಗಳು ತಗ್ಗಿಸಿದ್ರು, ಕೃಷಿ ಉತ್ಪನ್ನಗಳ ವೆಚ್ಚ ಡಬಲ್ ಆಗುತ್ತೆ. ಗ್ರಾಹಕರು ಬೆಲೆ ಏರಿಕೆ ಪರಿಸ್ಥಿತಿ ಇದೆಯಲ್ಲ, ಬೆಲೆ ಏರಿಕೆ ಪರಿಸ್ಥಿತಿ ಗ್ರಾಹಕರು ಓದಿಲ್ಲ, ಇದು ನರೇಂದ್ರ ಮೋದಿ ಅವರ ಹಾಕಿದ್ದಾರೆ. ಮಾತು ತಪ್ಪದಂತ ಈ ಸರ್ಕಾರದ ನೀತಿಯನ್ನು ಖಂಡಿಸಿ 2020 ಸೆಪ್ಟೆಂಬರ್ ತಿಂಗಳು ದೊಡ್ಡ ಹೋರಾಟ ಶುರುವಾಗಿದೆ. ದೆಹಲಿಯ ಸುತ್ತಮುತ್ತ 4 ಗಡಿಗಳನ್ನು ಬಂದ್ ಮಾಡಲಾಗಿದೆ. ಪ್ರಪಂಚದಲ್ಲಿ ದಾಖಲಾಗಿರುವಂತಹ ರೈತರ ಒಂದು ಆಂದೋಲನ, ಮಹಾಂದೋಲನ ಕೂಡ್ಕೊಂಡಿಲ್ಲ. ಆ ಚಳವಳಿ ಹಿಮ್ಮೆಟ್ಟಿಸಕ್ಕೆ ಏನೇನು ಮಾಡಬಾರ್ದು ಕೆಲಸಗಳನ್ನ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ನಾಗರಿಕ ಸರ್ಕಾರ ನಡ್ಕೋಬಾರ್ದು ನಡ್ಕೊಂಡು ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳ ಕಂಡೆ 383 ದಿನ ಚಳವಳಿ ಆಗಕ್ಕೆ ಕೈ ಮುಗಿದು ಕೇಳಿದ್ರು. ಕ್ಷಮೆ ಕೋರಿದ್ರು ನರೇಂದ್ರ ಮೋದಿ ಅವರು. ವಾಪಸ್ ತರಗೆ ಕೇಳಿದ್ರು, ವಾಪಸ್ ಪಡೆದು ಕಾರಣ. ಆ ಪಡೆಯುವಂತ ಸಂದರ್ಭದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾದ ಮುಖಂಡರಿಗೆ ಲಿಖಿತ ಭರವಸೆ ಕೊಟ್ಟಿದ್ದೇವೆ. ನಾವು MSP ಸ್ವಾಮಿನಾಥನ್ ವರದಿ ಪ್ರಕಾರ MSP ಮಾಡಕ್ಕೆ ಮಾಡ್ತೀವಿ. ಅದನ್ನ ಕಾನೂನಾತ್ಮಕವಾಗಿ ಖಾತ್ರಿ ಮಾಡಕ್ಕೆ ನಾವು ಆಲೋಚನೆಯಲ್ಲಿದ್ದೀವಿ. ಈ ಕಮಿಟಿ ಮಾಡ್ತೀವಿ, ಕಮಿಟಿ ಮಾಡಿದ್ದಾರೆ. ಆದ್ರೆ ನಾವು ಸಜೆಸ್ಟ್ ಮಾಡೋರು ಯಾರು ಇಲ್ಲ. ಅವ್ರ ಪರವಾಗಿ ಯಾವ ಕಾರ್ಯಗಳು ಒಪ್ಕೊಂಡಿದ್ರು ಅವರವರೇ ಇದ್ದಾರೆ. ಅಂದ್ರೆ ಅರ್ಥ ಅವರು ಹೃದಯಪೂರ್ವಕವಾಗಿ ರೈತರ ಸಮಸ್ಯೆ ಸ್ಪಂದಿಸದೇ ಇಲ್ಲ, ಸುಳ್ಳು ನಾಟಕ ಮಾಡ್ತಾರೆ. ಇವತ್ತು ಕೂಡ ಅದಾಗಿದೆ. ಎರಡನೇದು ಎಲೆಕ್ಟ್ರಿಸಿಟಿ ಆಕ್ಟ್ 2020, ಇಂಡಿಯನ್ ಎಲೆಕ್ಟ್ರಿಸಿಟಿ ಆಕ್ಟ್ ಅಮೆಂಡ್ಮೆಂಟ್ ತರಕೊಂಡು ಅದನ್ನು ನಾವು ವಿರೋಧ ಮಾಡಿದ್ದು. ಅದನ್ನ ಮಾತುಕತೆಯಲ್ಲಿ ರೈತ ಮುಖಂಡರ ಜೊತೆ ಚರ್ಚೆ ಮಾಡಿದ್ರೆ ನಾವು ಪಾರ್ಲಿಮೆಂಟ್ ಮುಂದೆ ಅದನ್ನ ಪ್ಲೇಸ್ ಮಾಡಲ್ಲ ಅಂತ ಹೇಳಿ 2022 ಅಮೆಂಡ್ಮೆಂಟ್ ಸೇರಿಸ್ಕೊಂಡು ಅಲ್ಲಿ ಬಳಸಿ ಅಂಗೀಕಾರ ತಗೊಂಡು ಜಾಯಿಂಟ್ ಸೆಲೆಕ್ಷನ್ ಕಮಿಟಿಗೆ ಹೋಗುತ್ತೆ. ಅಂದ್ರೆ ಮಾತಿಗೆ ನಮ್ಮೆಲ್ಲರಿಗೆ ತಪ್ಪು. ಮತ್ತೆ ಮಾತು ತಪ್ಪುವುದರಿಂದ ನರೇಂದ್ರ ಮೋದಿ ಸರ್ಕಾರ ನೀತಿ ಕಳಿಸಿ ಮೊನ್ನೆ ಡೆಲ್ಲಿಗೆ ಹೋದ್ರೆ ಮತ್ತೆ ಅದೇ ರೀತಿ ಕೆಲಸ ಮಾಡಿ 10 ವರ್ಷದ ಆಡಳಿತ. ಅದು ರೈತರ ಪರವಾಗಿಲ್ಲ, ಕಾರ್ಮಿಕರ ಪರವಾಗಿಲ್ಲ, ಜನವಾಸಿಗಳು ಸಾಮಾನ್ಯ ಜನರ ಪರವಾಗಿಲ್ಲ. ಅಸಮಾನತೆ ಅಂತರ ಜಾಸ್ತಿ ಆಗಿದೆ.
4-5 ಬೆರಳಿಕೆ ದಿನಾಂಕ ಕ್ಯಾಪಿಟಲಿಸ್ಟ್ಗಳಿಗೆ ಅನುಕೂಲ ಆಗುವ ರೀತಿ ಹೋಗ್ತಾ ಇದೆ. ದೇಶದ ಪ್ರಜಾಪ್ರಭುತ್ವವನ್ನು ಹೊಡಿತಾ ಇದೆ. ಆ ಸಂವಿಧಾನವನ್ನು ಬಲಿಷ್ಠವಾದ ಸಂವಿಧಾನವನ್ನು ಅಸ್ತಿತ್ವವನ್ನು ನಾಶ ಮಾಡಕೊಂಡಿದೆ. ಈ ಸಾರಿ ಅವರು ಅಧಿಕಾರಕ್ಕೆ ಬಂದರೆ ಅಬ್ದುಲ್ ಬೆಲ್ಲಡಿ ಬಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಚುನಾವಣೆನೇ ಇಲ್ಲ ಆಗುತ್ತೆ. ಈ ಆತಂಕಗಳಿಂದ ನಾವು ಜಾಸ್ತಿ ಆಗುತ್ತೆ ಆರೋಪಗಳು 100 ಆರೋಪಗಳನ್ನು ಮಾಡಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘ ಈ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳನ್ನ ಸೋಲಿಸಿ ಅಂತ ರೈತ ಸಮುದಾಯ ಕರೆ ಇಟ್ಟಿದ್ವಿ. ಅದು ಯಾರಿಗೆ ಯಾಕೆ ಅಂತ ಹೇಳ್ತೇವೆ, ಯಾರು ಯಾಕೆ ಅಂತ ಹೇಳ್ತೇವೆ, ಸೋಲಿಸಿ ನಮ್ಮದು 1982 ಗುಂಡೂರಾವ್ ಸರ್ಕಾರ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಸರ್ಕಾರ. ನನಗುಂದ ನಾವು ಬಂಡಾಯ ಆದಾಗ ರೈತರನ್ನು ಗುಂಡಾಕ ಸಾಹಿತ್ಯದಿಂದ ಮಂಡ್ಯ ಸಿಲ್ವರ್ ಜೂಬ್ಲಿ 1972 ನವೆಂಬರ್ ತೀರ್ಮಾನ ಮಾಡಿದೆ. ಗುಂಡಿಕ್ಕ ಸರ್ಕಾರಕ್ಕೆ ರೈತರು ಹೋಗಿಲ್ಲ, ಆ ಸರ್ಕಾರಕ್ಕೆ ಒಳ್ಳೆ ನಾವೇ ಪ್ರಚಾರ ಮಾಡಿದ್ವಿ. ಇವತ್ತು ನಾವೇನ್ ಮಾಡ್ತೀವಿ, 50 ಲಕ್ಷ ಕರಪತ್ರ ಹಾಕ್ತೀವಿ. ಸುಮಾರು 50 ಲಕ್ಷ ಕರಪತ್ರ ಹಾಕಿ 28 ಲೋಕಸಭಾ ಕ್ಷೇತ್ರವನ್ನು ಕೂಡ ನಮ್ಮ ಕಾರ್ಯಕರ್ತರ ತಂಡ ಫೀಲ್ಡಿಗೆ ಹೋಗುತ್ತೆ, ಕರಪತ್ರ ಹಚ್ಚುತ್ತೆ, ಮತದಾರರ ಭೇಟಿ ಆಗುತ್ತೆ, ಗುಂಪು ಚರ್ಚೆ ಮಾಡುತ್ತೆ. ಯಾಕೆ ಓಟ್ ಆಗಬಾರ್ದು ಕಾರಣಗೊಳಿಸೋ ಕಾರಣವನ್ನು ಹೇಳಿ ಅವ್ರನ್ನ ಈ ಸರ್ಕಾರ ಮತ್ತೆ ಅಧಿಕಾರ ಬರೋಂಗೆ ಓಟನ್ನ ಹಾಕ್ಬೇಡಿ ಅಂತ ವಿನಂತಿ ಮಾಡಿ ರೈತರಿಗೆ ಸೌಲಭ್ಯ ಮಾಡಿ ಕ್ಯಾಂಪೇನ್ ಮಾಡೋದು. ಫಸ್ಟ್ ಫೇಸ್ ಚುನಾವಣೆ ಮಾಡ್ತೀವಿ, ಸೆಕೆಂಡ್ ಫೇಸ್ ಚುನಾವಣೆ ಮಾಡ್ತೀವಿ. ನಮ್ಮ ರಾಜ್ಯ ಮುಖಂಡರಿಂದ ಎಲ್ಲ ಕಡೆ ಪ್ರವಾಸ ಆಗುತ್ತೆ. ಆ ತಾಲೂಕು ಇಲ್ಲಿ ಒಂದು ರೂಪಿಸೋದು. ಒಟ್ಟಾರೆ ನಾವು ಚುನಾವಣೆಯನ್ನು ಒಂದು ಅಭಿಯಾನ ಆಂದೋಲನ ಕರೆದಿದ್ದೀವಿ. ಈ ರೈತ ವಿರೋಧಿ ಪಕ್ಷ ಮತ್ತೆ ಅಧಿಕಾರ ಬರಬಾರ್ದು ಅಂತ ಹೇಳಿ ಒಂದು ಚಳುವಳಿ ರೂಪದಲ್ಲಿ ನಾವು ಇದು ಇಷ್ಟಿದೆ ಸರ್. ವಿಚಾರ ಈಗ ಒಂದು ಅವ್ರಿಗೆ ಹಾಕ್ಬಾರ್ದು ಅಂತ ಹೇಳಿದ್ವಿ. ಈಗ ಊಟ ಮಾಡೋಕೆ ರೆಡಿ ಇರ್ತಾರೆ ಜನ, ಊಟ ಈ ಅಡುಗೆ ಹಾಕೋಕ್ಕೆ ಇನ್ನೊಂದು ಏನಾದರೂ ತಂದು ಬಡಿಸ್ಬೇಕಲ್ಲ ಅವ್ರಿಗೆ, ಅದೇ ವ್ಯವಸ್ಥೆ ಕೊಡ್ಬೇಕಲ್ಲ. ಇದು ಬೇಡ ಅಂತ ಹೇಳ್ತಾರೆ. ಅದೇ ವ್ಯವಸ್ಥೆ ಯಾವುದಾದ್ರೂ ಇರಬೇಕು ಒಂದು. ಇಲ್ಲಂತ ನೀವು ಯಾವತ್ತಾದರೂ ಸಪೋರ್ಟರ್ ಮಾಡಬೇಕಾಗ್ತದೆ. ಈಗ ಇವ್ರಿಗೆ ಹಾಕೋಕೆ ಬೇಡ ಅಂತ ಓಕೆ, ಇನ್ನೊಂದು ಏನಾದರೂ ಆಪ್ಷನ್ ಕೊಡಬೇಕಲ್ಲ ಜನರಿಗೆ. ಖಂಡಿತ ನಿಮ್ಮ ಪ್ರಶ್ನೆ ದಯವಿಟ್ಟು ಜಿಲ್ಲಾಕರವಾಗಿ ಪ್ರಶ್ನೆ ಬರ್ತದೆ. ಮತದಾರ ಯಾರು ಅಂತ ಕೇಳಿ ನಿಜ ನಮ್ಮದು ಇದಕ್ಕೆ ಓಟ್ ಹಾಕ್ಬಿಡಿ ಅಂತ ಹೇಳಿ ಜನರು ಆಯ್ಕೆ ಸೋಲ್ಸೋದು ಆಯ್ಕೆ. ಯಾಕೆ ಜನರು ಬುದ್ಧಿವಂತಿದೆ, ಜನರು ನಾವು ಭಾಳ ಮುಖ್ಯಕ್ಕೂ ಕೂಡ ಬುದ್ಧಿವಂತಿದೆ, ಅರ್ಥ ಮಾಡ್ಕೊಳ್ತಿದೆ. ನಾವು ಒಂದು ಚಳುವಳಿಯಾಗಿ ಒಂದು ರಾಜಕೀಯ ಪಕ್ಷಕ್ಕೆ ಬಹಿರಂಗವಾಗಿ ಅಥವಾ ಮತ ಹಾಕಿ ಅಂತ ಹೇಳಿದ್ರೆ ನಮ್ಮ ಚಳುವಳಿ ತಿಳಿಬೇಕು. ಯಾಕಂದರೆ ಬೇರೆ ಪಕ್ಷವನ್ನು ಒಗ್ಗೂಡಿಗೆ ಅಂತಲ್ಲ, ನಮ್ಮದೆಲ್ಲ ಪದವಿಗಳು ಕಂಟಿನ್ಯೂ 2024 ನಂತರ ರೈತ ಚಳುವಳಿಗೆ ಸಮುದಾಯ ಕರ್ನಾಟಕ ಅಂತ ಒಂದು ಶಾಸಕರು ಕೂಡ ಇದ್ದಾರೆ. ಈಗ ಮುಂದಿನ ನಾವು ಚುನಾವಣೆಗಳಲ್ಲಿ ಲೈಟ್ ಮೈಂಡ್ ಸೇರಿ ಒಂದು ಪರಿಹಾರ ಉಂಟಾಗ್ತದೆ. ಈ ನಮ್ಮ ಚುನಾವಣಾ ಉದ್ದೇಶ ಒಂದು ಡಿಫೀಟ್ ಮಾಡೋದಷ್ಟೇ. ಒಂದು ಪಕ್ಷಕ್ಕೆ ಬರಬೇಕು ಎಂದು ಹೋದಾಗ ಅನ್ನೋದು ಬಹಳ ಕಸ್ಮಿಸಿಗಳಾಗ್ತದೆ. ನಮ್ಮ ರೈತ ಸಮುದಾಯ ವಿಭಿನ್ನವಾಗೇ ಇರ್ತದೆ, ಅರ್ಥ ಆಗ್ತದೆ. ಮತ್ತು ನಾವು ರೈತ ಸಮುದಾಯ ಹಿತಾಸಕ್ತಿ ಕಾಪಾಡ್ಕೋಬೇಕು, ನಮ್ಮ ಕ್ರೆಡಿಬಿಲಿಟಿ ಆಡ್ ಮಾಡ್ತೀವಿ ಅಷ್ಟೇ. ಆ ದೃಷ್ಟಿಯಿಂದ ನಾವು ಹೇಳೋದು ಅಂತ ಕರೆ ನೇರವಾಗಿ ಹೇಳ್ತೀವಿ, ಜನ ಆಯ್ಕೆ ನಿಂತ್ಕೊಳ್ಳಿ. ನೀವು ಬೇರೆ ಆಪ್ಷನ್ ಕೊಡೋಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಹಂಗಂತಂದ್ರೆ ಬೇರೆ ಆಪ್ಷನ್ ಕೊಡೋದಿಲ್ಲ ಅಂದರೆ ಅವ್ರು ಪ್ರಶ್ನೆ ಅವ್ರು ರೈತರು ಮುಂದೆ ಆಗ್ತಿಲ್ಲ ಅಂದರೆ ರೈತರ ಪರವಾಗಿರೋದು ಯಾರು ಅಂದರೆ ಜನರಿಗೆ ಅವ್ನ ಆಯ್ಕೆ ಬೇಕಲ್ಲ ರೀ. ಏನು ಮಾಡಬೇಕು ಜನ ನೀವು ಅರ್ಧ ಮಾಡಿ ಅಂದರೆ ಇದೇನಂತಂದರೆ ಜನರ ಅಭಿಪ್ರಾಯ ಆಫ್ ಮಾಡೋದು ಮಾಡ್ಕೊಂಡು ಒಬ್ಬನಿಗೆ ನಾವು ಯಾರು ಅವ್ರಿಗೆ ಪಾಲ್ಗೊಳ್ಳಿ, ಇನ್ನೊಂದು ಕಾಲ ಕೊಡ್ಬೇಕು. ಅಲ್ಲ ನೋಟ ಹೋಗ್ತಾ ಹೇಳ್ತಾರೆ. ಸ್ಪಷ್ಟತೆ ಇರ್ಬೇಕಂತ ಅದೇ ಜನತಾ ದಳಕ್ಕೋ ಬಿಜೆಪಿಗೆ ಸಪೋರ್ಟ್ ಮಾಡಿ ಹೇಳಿದ್ರಿ ನಾವು. ಯಾರು ರೈತ ವಿರೋಧಿ ಇದ್ದಾರೆ, ಜನ ವಿರೋಧಿ ಇದ್ದಾರೆ, ಅವ್ರನ್ನ ಸೋಲಿಸ್ಬೇಕಂತೆ ಅದು ಮುಖ್ಯ ಆಗುತ್ತೆ. ಈಗ ಅಬ್ದಿ ರೆಕಾರ್ಡ್ ಹೇಳ್ಬೇಕು ಅಂತಂದ್ರೆ ದೊಡ್ಡ ಕಡೆಯಿಂದ ಸರ್ಕಾರ ಪರವಾಗಿಲ್ಲ ಅಂತ ಹೇಳ್ತಕ್ಕಂಥ ಹಂತಕ್ಕೆ ಬಂದ್ಬಿಟ್ಟಿದೆ. ಯಾರು ಕೂಡ ರೈತರ ಪರವಾಗಿಲ್ಲ, ದುಡಿಯೋರು ಪರವಾಗಿಲ್ಲ. ಇದು ನಾವೀಗ ಬರೀ ರೈತರಿಗೆ ಸಂಬಂಧಪಟ್ಟ ವಿಚಾರ, ದುಡಿಯೋ ವರ್ಗಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ, ಒಟ್ಟು ದೇಶದ ಆರ್ಥಿಕತೆಯನ್ನು ಕೂಡ ಇವತ್ತು ಸಂಪೂರ್ಣವಾಗಿ ಕೆಡವಾಗಿದೆ. ಅವು ಅಧಿಕಾರಕ್ಕೆ ಬರಬೇಕಂದ್ರೆ 52 ಲಕ್ಷ ಇಲ್ಲಿ 52 ಲಕ್ಷ ಕೋಟಿ ರೂಪಾಯಿ ನಮಗೆ ಭಾರತಕ್ಕೆ ಸಾಲ. ಇವತ್ತು 2
ಏನು 200 ಲಕ್ಷಕ್ಕಿಂತ ಹೆಚ್ಚು 215 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ. ಇವತ್ತು ಹುಟ್ಟಿರ್ತಕ್ಕಂಥ ಮಗು ಕೂಡ 1,35,000 ರೂಪಾಯಿ ಸಾಲ ಮಾಡಿ. ಅದು ಅಷ್ಟು ಮಾತ್ರ ಅಲ್ಲ, ನಮ್ಮ ಹತ್ರ RBIಯಲ್ಲಿ ರಿಸರ್ವ್ ಫಂಡಿಂಗ್, ಯುದ್ಧ ಆದರೆ, ಬರ ಬಂದರೆ, ಅತಿವೃಷ್ಟಿ ಆದರೆ, ಜನರ ಸಾಮಾನ್ಯ ಅಗತ್ಯಗಳಿಗೆ ಬೇಕಾದಂಥ ರಿಸರ್ವ್ ಫಂಡಿಂಗ್, ಆ ಫಂಡ್ ಇವತ್ತು ಇಲ್ಲ. ರಿಸರ್ವ್ ಗೋಲ್ಡ್ ಇದೆ, ಚಿನ್ನ ಇದೆ. ಏನು ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾಗ ಆರ್ಥಿಕ ಸಮತೋಲನ ಕಳ್ಕೊಂಡಾಗ ಅದನ್ನು ಬೇರೆ ಕಡೆ ಇಟ್ಟು ಲೋನ್ ತಗೊಂಡು ಅದು ಇವತ್ತು ಆ ಚಿನ್ನನೇ ಇಲ್ಲ. ಇದು ಒಟ್ಟು ಚಂದ್ರಶೇಖರ್ ಇದ್ದಾರೆ, ಇವರು ಚಂದ್ರಶೇಖರ್ ಇದ್ದಾರೆ, ಇವರು ಮನಮೋಹನ್ ಸಿಂಗ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ ಆ ಟೈಮ್. VP ಸಿಂಗ್ ಆದ್ಮೇಲೆ ಚಂದ್ರಶೇಖರ್ ಪೂರ ಪಾತಾಳಕ್ಕೆ ಹೋಗ್ಬಿಟ್ಟಿತ್ತು. ಅವಾಗ ಬಂಗಾರ ಹೊತ್ತೆ ಇಟ್ಟು ಸರ್ಕಾರ ನಡೆಸಿದ್ರು. ಬಟ್ ಆ ಬಂಗಾರ ಬಂದಿಲ್ಲ ಅಂತ ಹೇಳೋದು. ಆ ಬಂಗಾರ ಬಂದಿದೆ, ಬಂದದ್ದು ರಿಸರ್ವ್ ಬ್ಯಾಂಕ್ ಅಲ್ಲಿ ಇತ್ತು, ಅದಕ್ಕೊಂದು ಕಾಣ್ತಾ ಇಲ್ಲ ಮಾಯ. ಇವತ್ತು ರೈಲ್ವೆಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಬಂದರುಗಳನ್ನ ಖಾಸಗೀಕರಣ ಮಾರಾಟ ಮಾಡ್ತಾ ಇದ್ದಾರೆ. ಈ ದೇಶದ ಸಂಪತ್ತನ್ನು ಇವತ್ತು ಕೊಳ್ಳೆ ಹೊಡಿತಕ್ಕಂಥ ಕೆಲಸ ಆಗ್ತಾ ಇದೆ. ಬರೀ ಸೈದ್ಧಾಂತಿಕ ವಿಚಾರವಾಗಿ ನಾವು ವಿರೋಧ ಮಾಡ್ತಾ ಇಲ್ಲ, ಅಥವಾ ಬರೀ ರೈತರಿಗೆ ಮೋಸ ಮಾಡಿ ಹೇಳ್ತಕ್ಕಂಥ ವಿಚಾರವಾಗಿ ಇವತ್ತು ಬಿಜೆಪಿಯನ್ನು ಸೋಲಿಸಿದ ಕರೆ ಕೊಡ್ತಾ ಇಲ್ಲ. ಒಟ್ಟು ಈ ದೇಶದ ಸಂಪತ್ತನ್ನ ಅಲಿಬಾಬ ಮತ್ತು 40 ಜನ ಕಳ್ಳರು ಹಿಡಿದ್ರು. ಇವತ್ತು ಅದೇ ರೀತಿಯಲ್ಲಿ ಇವತ್ತು ಈ ದೇಶದ ಸಂಪತ್ತನ್ನು ಒಳ್ಳೆ ಹೊರತಕ್ಕಂಥ ಕೆಲಸ ಆಗ್ತಿದೆ. ಅದನ್ನು ತಡಿಬೇಕಾದ ಜವಾಬ್ದಾರಿ ರೈತರದ್ದು ಮಾತ್ರ ಅಲ್ಲ, ಈ ದೇಶದ ವಾಸಿಗಳ ಜನರದ್ದು ತಿಳ್ತಕ್ಕಂಥದ್ದು ಕೂಡ ನಾವು ಜನರಿಗೆ ಮನವರಿಕೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆದರೆ ಇನ್ನೊಬ್ಬ ಮಾಡಿಕೊಳ್ಳುತ್ತಲ್ಲ, ಈ ಮಟ್ಟಕ್ಕೆ ಮಾಡಿರಲಿಲ್ಲ. 70 ವರ್ಷದಲ್ಲಿ 52 ಲಕ್ಷ ಕೋಟಿ ಸಾಲ ಮಾಡಿದ್ರು. ಬರೀ 10 ವರ್ಷದಲ್ಲಿ 156 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ರೆ ಈ ದೇಶದ ಪರಿಸ್ಥಿತಿ ಏನು? ನಮ್ಮ ಇಷ್ಟು ವರ್ಷದ ಈ ದೇಶದ ಜನತೆಯ ದುಡಿಮೆಯ ಶ್ರಮದ ಫಲ ಈ ಸಂಪತ್ತು ಇದು ಇವತ್ತು ರೂಢಿ ಆಗ್ತಾ ಇದೆ ಅಂತ ತಡಿತಕ್ಕಂಥ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಸುರಕ್ಷಿತ ಕರೆ ಕೊಡ್ತಾ ಇದ್ದಾರೆ. ಕರೆ ಮಾತ್ರ ಕೊಡ್ತಾ ಇಲ್ಲ, ಅಧ್ಯಕ್ಷರು ಹೇಳಿದಾಗೆ ಎಲ್ಲ ಭಾಗದಲ್ಲೂ ಕೂಡ ವಿಶೇಷವಾಗಿ ಕ್ಯಾಂಪೇನ್ ಮಾಡಲಿಕ್ಕೆ ಕೂಡ ಆಲೋಚನೆ ಮಾಡ್ತಿದ್ದಾರೆ, ಕ್ಯಾಂಪೇನ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈ ಸರ್ಕಾರ, ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಸೋಲದೆ ಹೋದ್ರೆ ಈ ದೇಶ ಸೋಲ್ತದೆ ಅಂತ ಹೇಳ್ತಕ್ಕಂಥದ್ದು ಸ್ಪಷ್ಟ ಇದೆ. ಅದರಲ್ಲಿ ಮನವರಿಕೆ ಮಾಡಲಿಕ್ಕೆ ಅಲಿಬಾಬಾ ಅನ್ಕೊಂಡು ಈಗ ಬಂದವರೆಲ್ಲ ಹೊರಗಿಂದ ಬಂದು ಲೂಟಿ ಮಾಡ್ತಾರೆ. ಈಗ ಇವರೇ ಒಳಗೆ ಬಂದ್ರೆ ಲೂಟಿ ಮಾಡಾಕ್ತಾರೆ. ಖಂಡಿತ ನೋಡಿ, ನಾವು ಯಾಕೆ ರೈತರು ವಿಷಪ್ಪ ಆಗಬಾರ್ದು ನಾವು ರೈತರ ಪ್ರಯತ್ನ ಮಾಡ್ತೇವೆ. ರೈತ ಸಮುದಾಯದಲ್ಲಿ ಸಾವು 1,474,000 ಜನ ತಿಂತಿದ್ದೀವಿ. 10 ವರ್ಷ ಆಗುತ್ತೆ. ಒಂದು ಸಣ್ಣ ಕಮಿಟಿ ಬಂದಿದೆ, ರೈತರ ಸಾಲ ಲೆಕ್ಕಕ್ಕೆ ಇಲ್ಲ. ರೈತ ಸಾಲ ಲೆಕ್ಕಕ್ಕೆ ರೈತ ಸಾಲ ಮನ್ನಾ ಮಾಡ್ತೀವಿ ಅಂತ ಉತ್ತರ ಪ್ರದೇಶ ಚುನಾವಣೆಗೆ ರೈತ ಸಾಲ ಮನ್ನಾ ಮಾಡಿಲ್ಲ. 20 ಲಕ್ಷ ಕೋಟಿ ಬಂಡವಾಳಶಾಹಿಗಳ ಸಾಲ ಮನ್ನಾ ಮಾಡಿ 10 ವರ್ಷ. ಇವೆಲ್ಲವೂ ಕೂಡ ಪೂರ್ತಿ ಬಂಡವಾಳಶಾಹಿ ರಾಜಕಾರಣ. ಇನ್ನೊಂದು ಪಕ್ಷ ಸರಿ ಇದೆ ಅಂತ ಹೇಳೋದು, ನನ್ಗೆ ಯಾವುದು ಸರಿ ಕಾಣ್ತಾ ಇಲ್ಲ. ಅದಕ್ಕೆ ನೀವು ಹೇಳಿದ ಅಂಶ ನಮ್ಮ ಕಾರ್ಯದರ್ಶಿಗಳಿಗೆ ಫಸ್ಟ್ ನಮ್ಮನ್ನ ಊರಿಂದ ದೊಡ್ಡ ಕಡೆ ನೋಡ್ಸೋಣ, ಆಮೇಲೆ ಸಣ್ಣ ಕಡೆಗೆ ದೊಡ್ಡ ಇರ್ತಾರೆ. ಅದು ನಮ್ಮ ನೀತಿ. ಅಲ್ಲ, ಕಣ್ಣು ಮೇಲ್ಗಡೆ ಪರವಾಗಿಲ್ಲ, ಹೊಸ ಕುಡಿಗಳನ್ನ ನಾವು ಮೇಲ್ಗಡೆ ಸಹಿತ ಹುಡುಗಿಗೆ ಸಿಗಲ್ಲ ಅನ್ನೋ ಪರಿಸ್ಥಿತಿ ದೇಶಕ್ಕೆ ಬಂದದ. ಮತ್ತೆ ಚಲೋ ಕಂಡಿದ್ದು ಯಾವಾಗ ಬರ್ತಾರೆ? ರೈತ ಸಂಘ ಅಥವಾ ನಿಮ್ಮವರು ಯಾವಾಗಾದ್ರೂ ಹೆಂಗೆ ಅರುಣ್ ಕೇಜ್ರಿವಾಲ್ ಮಾಡ್ತಾರೆ ಮಾಡಿ ಒಂದು ಪೊಲಿಟಿಕಲ್ ಇದು ಮಾಡ್ಕೊಂಡು ಸರ್ವೋದಯ ಕರ್ನಾಟಕ ಇದೆ ಸರ್. ಒಂದು MLA ಇದ್ದಾರೆ ಮೇಲ್ಕೋಟೆಗೆ, ಮುಂದಿನ ಸ್ಥಳೀಯ ಸಪೋರ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ನಮಗೆ ಸೀಟ್ ಹಾಕಿ ಸಪೋರ್ಟ್ ಮಾಡಿದ್ದಾರೆ. ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ಅವರು ಪುಟಣೆ ಇದ್ದಾಗಲೂ ಕೂಡ ಕಾಂಗ್ರೆಸ್ ಓಟ್ ತರಬೇಕು. 2018 ಕೂಡ ನಾವು ಸಪೋರ್ಟ್ ಮಾಡಿದ್ರು. 2023 ನಾವು ಸಪೋರ್ಟ್ ಮಾಡಿದ್ವಿ. ಇದಕ್ಕೂ ಸಪೋರ್ಟ್ ಮಾಡಿದರೆ ನಾವು ಸಪೋರ್ಟ್ ಮಾಡಿದ್ದೇವೆ. ಸರ್ವೋದಯ ಕ್ಯಾಂಡಿಡೇಟ್ ಚೆನ್ನಾಗಿದ್ದು ಸರ್ವೋದಯ. ನಾವು ಮುಂದೆ ಲೋಕಲ್ ಬಾಡಿಯಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತ್ ಸಿಗ್ನೇಚರ್ ಮಾಡಿದ್ವಿ. 2028 ವಿಧಾನಸಭಾ ಚುನಾವಣೆ ಗಳಿಸಿದೆ. ಪರ್ಯಾಯ ರಾಜಕಾರಣ ಮಾಡಕ್ಕೆ ನಾವು ಮುಂದೆ ಪ್ರಜಾಸತ್ತಾತ್ಮಕವಾಗಿ ಲೈಕ್ ಮೈಂಡೆಡ್ ಇದ್ದಾರೆ. ನಾವು ರೈತರು ಚಳವಳಿ ಸೇರಿ ಚಳವಳಿ ಹಾಕಿದ್ದೀವಿ. ಬೇರೆ ಎಲ್ಲ ಚಳವಳಿ ಲೈಕ್ ಮೈಂಡೆಡ್ ಸೇರಿ ಟ್ರ್ಯಾಕ್ ಮಾಡ್ತೀವಿ. ಯಾಕಂದ್ರೆ ಲೋಕಲ್ ಬಾಡಿಗಳು ನಮ್ಮ ಸ್ಥಳೀಯ ಪಕ್ಷ JDS ಮತ್ತು ಯಾವ ಕಡೆ ಹೋಗಿ ಗೊತ್ತಿದೆ. ಇಲ್ಲೊಂದು ಪಕ್ಷದ ಅವಶ್ಯಕತೆ ಇದೆ. ಅದನ್ನ ಮತ್ತೆ ವ್ಯಾಕ್ಯೂಮನ್ನ ಫಿಲ್ಅಪ್ ಮಾಡೋ ಪ್ರಯತ್ನ ಮಾಡ್ಕೊಂಡಿದ್ದೇನೆ. ಚರ್ಚೆ ನಡೆದಿದೆ. ಆದರೆ ಈ ಚುನಾವಣೆ ದೊಡ್ಡ ಸವಾಲು. ಇದು ಮುಗಿನ ಎಲೆಕ್ಷನ್ ಪ್ರಯತ್ನ ಮಾಡಿದ್ರಿಂದ ಆ ಪ್ರಯತ್ನ ಮಾಡಿದ್ರೆ ಎಷ್ಟೊತ್ತಿಗೆ ಏನಾದರೂ ಫಲ ಸಿಗ್ತಿತ್ತು. ಬಲವಾದ ಪ್ರಯತ್ನ ಅದೇ ಅಲ್ಲ. ಯಾಕಂತಂದ್ರೆ ಬರೀ ಇದು ಏನಾಗ್ತದೆ,
ಪರ್ಯಾಯ ಆಪ್ಷನ್ ಇರದೆ ಏನೋ ಹೇಳಿದ್ರಪ್ಪ ಅಂದ್ರೆ ಜನರು ಗೊಂದಲಕ್ಕೀಡಾಗ್ತಾರೆ. ಆಮೇಲೆ ನೀವು ನಿಮ್ಮ ಶ್ರಮನೂ ವ್ಯರ್ಥ ಆಗ್ತದೆ. ಅದಕ್ಕಿಂತ ಬೆಸ್ಟ್ ಅಂದ್ರೆ ಒಂದು ಪರ್ಯಾಯ ಇಲ್ಲಿ ಒಂದು ಇಷ್ಟು ಗೆರೆ ಬರ್ದಿರ್ತಾರೆ ಅವರು, ಅದನ್ನ ಸಣ್ಣ ಮಾಡೋದು ಇಲ್ಲ ದೊಡ್ಡದು ಮಾಡೋದಕ್ಕೆ ಹೋಗೋದಕ್ಕಿಂತ ಬರಲಾಗಿ ಒಂದು ಸಣ್ಣದೇ ಗೆರೆ ಹಾಕಿದ್ರು ಕೂಡ ಅವ್ರು ಯಾಕೆ ಮಾಡ್ತಾರೆ? ಗೆರೆ ಇಟ್ಟು ಪ್ರಯತ್ನಗಳು ಮಾಡಿದ್ದೀವಿ. ಇನ್ನು 6 ತಿಂಗಳಲ್ಲಿ ಅದು ಬಹಳ ಚರ್ಚೆಗಳು ಇದು ಬಂದಿರೋದಿರ್ತವೆ. ಒಂದು ವರ್ಷದಲ್ಲಿ ಮೂರ್ತ ಸ್ವರೂಪ ನಾವು ಬಂದಿದ್ದೇವೆ. ಆಮೇಲೆ ಜನರಿಗೆ ಏನು ಭ್ರಮಣ ಅಂತಂದ್ರೆ ಇನ್ನು JDS ಬಂದ್ರೂ ಜನ ನಿರೀಕ್ಷೆ ಇಟ್ಕೊಂಡಿದ್ರು. ಆಮೇಲೆ ಏನೊಂದು ಬಂಗಾರಪ್ಪನ ಪಾರ್ಟಿ ಬಂತು, ಅದು ನಿರೀಕ್ಷೆ ಅಂದ್ರೆ ಕೆಲವು ಎಷ್ಟೋ ಪಾರ್ಟಿಗಳು ಬಂದವು. ಕಡೆಗೆ ಈಗ ಆಮ್ ಆದ್ಮಿ ಪಾರ್ಟಿ ಬಂದು ಅವ್ರ ಅಧ್ಯಕ್ಷರು ಜೈಲಿಗೆ. ಈ ರೀತಿ ಆಗೋ ಸಾಧ್ಯತೆ ಇರ್ತದೆ. ಹಿಂಗಾಗಿ ಜನರು ಭ್ರಮ ನಿರಸನಾಗ್ತದೆ. ಹಿಂಗಾಗಿ ಅದು ಆಗ್ಲಾರ್ದಂಗ ಆಗೋ ಸಾಧ್ಯತೆ ಐತಾ ನಿಮ್ಮ ಅನುಭವ? ನಮ್ಮ ಚಳುವಳಿ ರಾಜಕಾರಣ 63 ವರ್ಷ ಇತಿಹಾಸ ಇದೆ. ಚಳುವಳಿಗಳು ವಿಘಟನೆ ಆಯಿತು. ಚಳುವಳಿ ವಿಘಟನೆ ಕಾಲ ನಮ್ಮ ಕರ್ನಾಟಕದಲ್ಲಿ ಈ ಪ್ರಪಂಚದಲ್ಲಿ ಜನಪರ ಚಳುವಳಿಗಳು ವಿಘಟನೆ ಆಯಿತು. ಈ ಮತ್ತೆ ಬಂದಿರೋದ್ರಲ್ಲಿ ಅಂದರೆ ಚಳುವಳಿಗಾಗಲಿ ಸೀರಿಯಸ್ ಬಹಳ ಸಂಖ್ಯೆಯಲ್ಲಿ ಚಳುವಳಿ ಬರ್ತದೆ, ಹಿರಿಯರು ಬರ್ತದೆ. ಆ ಸರಿಯಾಗಿ ಉದ್ಯಮಗಳು ಬರ್ತದೆ. MS ಮಾಡಿರೋದು ಮುಖಂಡತ್ವ ನೇತೃತ್ವ ವಹಿಸಿದವರು ಚೆನ್ನಾಗೇ ಇದ್ರು. ನಂಜನಸ್ವಾಮಿ ಅವರಿದ್ದಾಗ ರೈತ ಸಂಘ ಇಡೀ ಕರ್ನಾಟಕದಲ್ಲಿ ಅತ್ಯದ್ಭುತವಾದಂಥ ಒಂದು ಏನೋ ಮಾಡೋದು ಅನ್ನುವಂಥ ಭಾವನೆ ಇತ್ತು. ಬಟ್ ರಾಜಕಾರಣಿಗಳನ್ನು ಡಿವೈಡ್ ಮಾಡಿ ಹೊಡೆದಾಗ್ತಾರೆ. ಅಕಸ್ಮಾತ್ ಅದನ್ನು ಮೀರಿ ಮುಂದೆ ಬಂತಂದ್ರೆ ಈ ಥರ ಆಗ್ತದೆ. ಇವತ್ತು ಎಷ್ಟೋ ಪ್ರಾದೇಶಿಕ ಪಕ್ಷಗಳದಾವ, ಅವರಂಥ ಭ್ರಷ್ಟರು ಇನ್ನು ಬೇರೆ ರಾಷ್ಟ್ರೀಯ ಪಕ್ಷಗಳು ಸಿಗಲ್ಲ. ಅಲ್ಲ ಅವನು ಏನು ಮಾಡ್ತಾ ಇಲ್ಲ, ವಾಸ್ತವ ಹೇಳುತ್ತೆ. ಅಂದರೆ ಹೊಸ ಪ್ರಯತ್ನ ಏನು ಮಾಡ್ತಾರಲ್ಲ, ಮಾಡ್ಬೇಕಂತ ಹೊಂಟಿರಲ್ಲ. ಜನರ ಆಶೋತ್ತರಗಳನ್ನ ಜನರಿಗೆ ಬೇಕು ಬೇಡಗಳನ್ನು ಗಮನಿಸಿ ಮಾಡಬೇಕು ಅಂತಾಗಿ ಏನು ಮಾಡ್ತಾರೆ, ನೀವು MSc MTech ಅಂತ ಹೇಳ್ತಿರಲ್ಲ, ಅವೆಲ್ಲ ಬಂದು ತಮ್ಮ ತಲೆಗೆ ತಕ್ಕಂಗೆ ತಮ್ಮ ಹೋಗಿನ ಏರಕ್ಕೆ ಪಕ್ಷ ಕಟ್ಟೋದಾಗಲಿ ತಮ್ಮ ತಿಳ್ಕೊಂಡಾಗ ಮಾಡ್ಕೊಂತ ಹೋಗ್ತಾರೆ. ಹಿಂಗಾಗಿ ಫೇಲ್ಯೂರ್ ಆಗಿದೆ. ಯಾವ ಕೂಡ ಆಗ್ತಾ ಇಲ್ಲ. ಜನರಿಗೆ ಏನು ಬೇಕಾಗಿದೆ? ಬರೀ ರೈತರ ಸಂಘ ಅಂತ ರೈತರ ಹಿತ ಒಂದು ಇಟ್ಕೊಂಡು ಹೋಗ್ತಾರೆ, ಉಳಿದವನ್ನ ನಗಣೆ ಮಾಡ್ತಾರೆ. ಇನ್ನೊಬ್ಬ ಬರ್ತಾನೆ ಭ್ರಷ್ಟಾಚಾರ ಅಂತಾನೆ, ಅವ್ರಿಗೆ ತಾನೇ ಭ್ರಷ್ಟಾಚಾರ. ಇನ್ನೊಬ್ಬ ಬರ್ತಾನ ಜಾತ್ಯತೀತ ಅಂತಾನೆ, ಅವನಿಗೆ ಸೇವನೆ ಮಾಡ್ತಾರೆ. ಮತ್ತೊಬ್ಬ ತಮಿಳುನಾಡಿನ ಎಡಪ್ಪ ಏನಂತಾರೆ, ಅದು ದ್ರಾವಿಡ ಪಕ್ಷ ಅಂತ ಹೋಗ್ತಾರೆ. ಈಗ ಅದು ಏನೇನಾಗಿದೆ ನಿಮ್ಗೆ ಈ ರೀತಿ ಯಾಕೆ ಆಗತ್ತವ ಅದನ್ನ ಅಧ್ಯಯನ ಮಾಡಿ ಒಂದು ಹೆಜ್ಜೆ ಇಟ್ಟು ಯಾವುದೇ ರಾಜಕೀಯ ಪಕ್ಷ ಆಗ್ಬೋದು, ಯಾವುದೇ ಹೋರಾಟ ಆಗ್ಬೋದು, ಆ ಜನರ ನಡುವೆ. This video sponsored by Polycon Tech, UPVC windows and doors, aluminium work, glass work behind SLV Ceramics, Hyderabad Road, Yadagiri.